ಇನ್ನು ಸಮೀಕ್ಷೆಗೆ ಸಂಬಂಧಪಟ್ಟಂತ ಇನ್ನೊಂದು ಬ್ರೇಕಿಂಗ್ ನ್ಯೂಸ್. ಸಮೀಕ್ಷೆಗೆ ಗೈರಾದ ಗಣತಿದಾರರೇ, ನಿಮಗೆ ಗಣತಿಗೆ ಅಸೈನ್ ಮಾಡಿದ್ರು ಕೂಡ ತಾವು ಪ್ರಾಪರ್ ಆದಂಥ ರೀಸನ್ ಅನ್ನ ಕೊಡದೆ ನಿಮ್ಮ ಗಣತಿ ಸಮೀಕ್ಷೆಯ ವಿಚಾರದಲ್ಲಿ ತಾವು ಪ್ರಾಪರ್ ಆಗಿ ಇಲ್ಲ, ನಿಮ್ಮ ಒಂದು ಬೇಡಿಕೆ ಏನಿದೆ ಅದಕ್ಕೆ ಮಾನ್ಯ ಮಾಡಿದ್ದೀವಿ ಅಂತ ತಮಗೆ ಮೆಸೇಜ್ ಬರದೆ ತಾವು ಏನಾದರೂ ಗಣತಿಗೆ ಗೈರಾಜರಿ ಆದರೆ GBA ನಿಮಗೆ ಶಾಕ್ ಕೊಡೋದಕ್ಕೆ ರೆಡಿ ಆಗಿದೆ. ಸಮೀಕ್ಷೆಗೆ ಗೈರಾದ ಗಣತಿದಾರರಿಗೆ GBA ಶಾಕ್ ಕೊಟ್ಟಿದೆ. ಸಮೀಕ್ಷೆಗೆ ತೆರಳದೆ ಗೈರಾಗಿದ್ದವರಿಗೆ ಸ್ಯಾಲರಿ ಕಟ್. BDA ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಆದೇಶ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲಿ 46 ಲಕ್ಷ ಮನೆಗಳ ಸಮೀಕ್ಷೆ ಆಗಿದೆ. ಸಮೀಕ್ಷೆಗಾಗಿ 21,000 ಗಣತಿದಾರರನ್ನ ನೇಮಕ ಮಾಡಿದ್ದೀವಿ. 18,000ಕ್ಕೂ ಹೆಚ್ಚು ಮಂದಿ ಸಮೀಕ್ಷೆದಾರರಿಂದ ಸರ್ವೆ ಆಗಿದೆ. ಪ್ರತಿದಿನ ಕಾರಣ ನೀಡದೆ 2,300 ಸಿಬ್ಬಂದಿ ಗೈರಾಗಿದ್ದಾರೆ. ಪದೇ ಪದೇ ಸೂಚನೆ ಮತ್ತು SMS ಕಳುಹಿಸಿದ್ರು ಕೂಡ ಗೈರು ಹಾಜರಾಗಿದ್ದು ಶಿಸ್ತು ಉಲ್ಲಂಘನೆ ಮಾಡಿದ್ದಾರೆ. ಹೀಗಾಗಿ ಈ ರೀತಿ ಶಿಸ್ತು ಉಲ್ಲಂಘನೆ ಮಾಡಿರುವವರಿಗೆ ವೇತನ ಕಟ್ ಮಾಡ್ತೀವಿ. ನೋ ವರ್ಕ್ ನೋ ಪೇ ತತ್ವದ ಪ್ರಕಾರ ವೇತನ ನಿರಾಕರಣೆ. ಗೈರಾಗುವುದನ್ನ ಹೀಗೆಯೇ ಮುಂದುವರಿಸಿದ್ರೆ ಅಮಾನತು ಮಾಡ್ತೀವಿ ಅಂತನೂ ಕೂಡ ಸಮೀಕ್ಷೆದಾರರಿಗೆ ಮಹೇಶ್ವರ ರಾವ್ ಎಚ್ಚರಿಕೆ ಕೊಟ್ಟಿದ್ದಾರೆ. ದಿ ಸೇಮ್ ಟೈಮ್ ಕೋಲಾರದಲ್ಲಿ ಒಬ್ಬ ಶಿಕ್ಷಕಿ ನಾಪತ್ತೆಯಾಗಿದ್ದಾರಂತೆ ಮಹೇಶ್ವರ ರಾವ್ ಅವರೇ, ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ಯಾರ್ಯಾರು ಪ್ರಾಪರ್ ಆದಂತಹ ಒಂದು ವ್ಯಾಲಿಡ್ ರೀಸನ್ ಅನ್ನು ಕೊಟ್ಟು ಈ ಒಂದು ಗಣತಿಗೆ ಸಂಬಂಧಪಟ್ಟಂತೆ ತಮ್ಮ ಒಂದು ವಿನಂತಿಯನ್ನು ಪುರಸ್ಕರಿಸಿದ್ದೇವೆ, ಗಣತಿದಾರರ ಪಟ್ಟಿಯಿಂದ ತಮ್ಮ ಹೆಸರನ್ನು ಕೈಬಿಟ್ಟಿದ್ದೇವೆ ಅಂತ SMS ಬಂದಿರೋರ್ಗೂ ವೇತನ ಕಟ್ ಮಾಡ್ತೀರಾ? ಪ್ರಾಪರ್ ಆದಂಥ ರೀಸನ್ ಕೊಟ್ಟು ಅಥವಾ ಇಲಾಖೆಯವರೇ ಇಲ್ಲ ಇವರ ಕೆಲಸದ ಅವಶ್ಯಕತೆ ನಮಗಿದೆ, ತಮ್ಗೆ ಕಳಿಸೋಕ್ಕಾಗಲ್ಲ ಅಂತ ಪತ್ರ ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನು ಮಾನ್ಯ ಮಾಡಿ ಗಣತಿದಾರರ ಪಟ್ಟಿಯಿಂದ ಕೆಲವರನ್ನು ಕೈ ಬಿಡಲಾಗಿದೆ. ಅಂಥವರ ವೇತನ ಕಟ್ ಮಾಡ್ತೀರಾ? ಯಾಕೆಂದರೆ ಅವರ ಸಂಬಂಧಪಟ್ಟಂತಹ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ವಿಚಾರದಲ್ಲಿ ಕ್ಲಾರಿಟಿ ಕೊಡಿ ಮಹೇಶ್ವರ ರಾವ್ ಅವರೇ. ಪಾಪ ಗೌರ್ಮೆಂಟ್ ಎಂಪ್ಲಾಯೀಸ್ಗಳನ್ನು ತಾವು ಬೆದರಿಸಬೇಡಿ, ಹೆದರಿಸಬೇಡಿ. ಬೋರ್ಡು, ಕಾರ್ಪೊರೇಷನ್ನು ಆ್ಯಂಡ್ ಟೀಚರ್ಸ್. ಸೊ ಬೆಂಗಳೂರಲ್ಲಿ ನೀವು ಬೋರ್ಡ್ ಕಾರ್ಪೊರೇಷನ್ ಸಿಬ್ಬಂದಿಗಳನ್ನು ಕೂಡ ಈ ಒಂದು ಗಣತಿ ಕಾರ್ಯಕ್ಕೆ ನಿಯೋಜಿಸಿದ್ದೀರಿ. ಸೊ ವಿದೌಟ್ ಎನಿ ರೀಸನ್ ಬರದೇ ಇರುವಂತಹ ಸಿಬ್ಬಂದಿಗಳ ವೇತನ ಕಟ್ ಮಾಡ್ತೀವಿ. ಈಗಲೂ ಇನ್ಮೇಲಾದರೂ ಮತ್ತೆ ಸಮೀಕ್ಷೆಗೆ ಮರಳದೆ ಹೋದರೆ ಅಮಾನತು ಮಾಡ್ತೀವಿ ಅಂತ ಮಹೇಶ್ವರ ರಾವ್ ಅವರು ವಾರ್ನ್ ಮಾಡಿದ್ದಾರೆ. ಸೊ ಹೀಗಾಗಿ ನೋಡಿ, ಯಾರ್ಯಾರು ಗಣತಿದಾರರು ವಿದೌಟ್ ಎನಿ ವ್ಯಾಲಿಡ್ ರೀಸನ್ ತಾವು ಗೈರು ಹಾಜರಾಗಿದ್ದಾರೆ, ಇದು ಎಚ್ಚರಿಕೆಯ ಗಂಟೆ ಅಂತ ಅನಿಸುತ್ತೆ.